ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕನ್ನಡ. ಇವತ್ತು ನಾನೊಂದು ಮೇಕಪ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮೇಕಪ್ ವಿಡಿಯೋದಲ್ಲಿ ನಾನು ಯಾವುದೇ ಫೌಂಡೇಶನ್ಸ್ ಯೂಸ್ ಮಾಡಲ್ಲ, ಕನ್ಸೀಲರ್ಸ್ ಯೂಸ್ ಮಾಡಲ್ಲ. ಕನ್ಸೀಲರ್ಸ್ ಫೌಂಡೇಶನ್ಸ್ ಯೂಸ್ ಮಾಡದೆ ಹೇಗೆ ಮೇಕಪ್ ಮಾಡ್ಕೊಳ್ಳೋದು, ಮತ್ತು ಇವಾಗ ನಾವು ಆಫೀಸ್ಗಾಗಲಿ ಕಾಲೇಜ್ಗಾಗಲಿ ಯಾವಾಗಲೂ ಫೌಂಡೇಶನ್ಸು ಕನ್ಸೀಲರ್ಸ್ ಯೂಸ್ ಮಾಡಿಕೊಂಡು ಮೇಕಪ್ ಮಾಡೋಕ್ಕಾಗೋದಿಲ್ಲ. ಆ ಥರ ಮಾಡಿದ್ರೂ ನಮ್ಮ ಸ್ಕಿನ್ ಹಾಳಾಗುತ್ತೆ ಮತ್ತು ರಿಯಲ್ನೆಸ್ ಇರೋದಿಲ್ಲ ಅಂತ ನನಗನ್ಸುತ್ತೆ. ಮತ್ತು ಅದು ಜಾಸ್ತಿ ಅನ್ರಿಯಲಿಸ್ಟಿಕ್ ಆಗಿ ಕಾಣಿಸ್ಬಿಡುತ್ತೆ. ಸೊ ಇವತ್ತು ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಮತ್ತು ಯಾವುದೆಲ್ಲ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತೀನಿ, ಲೈಕ್ ವೆರಿ ಸಿಂಪಲ್ಲಾಗಿ ರೆಡಿ ಆಗೋಕ್ಕೆ ಮತ್ತು ಸ್ವಲ್ಪ ಚೆನ್ನಾಗೂ ಕಾಣಿಸ್ತು ಲುಕ್ ಹೇಗೆ ನಾನು ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ಟೈಮ್. ಒಂದು 5 to 10 ಮಿನಿಟ್ಸಲ್ಲಿ ಮೇಕಪ್ನ ನೀವು ಮಾಡ್ಕೋಬೋದು. ನಾನು ಏರ್ನ ನೀಟಾಗಿ ಸೆಟ್ ಮಾಡ್ಕೊಬಿಡಿ. ಯಾವುದೇ ಒಂದು ಮೇಕಪ್ ಮಾಡೋವಾಗ ಡಿಸ್ಟರ್ಬೆನ್ಸ್ ಆಗಬಾರ್ದಲ್ಲ, ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಯೂಸಿಂಗ್ ನ್ಯೂಟ್ರಿಜಿನಾ ಅವರ ಕಾಣಿಸುತ್ತೆ ಅಂದ್ಕೊಳ್ತೀನಿ, ಫೋಕಸ್. ನ್ಯೂಟ್ರಿಜಿನಾ ಅವರ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್. ಸ್ವಲ್ಪ ತಗೊಂಡಿದ್ದೀನಿ. ಜಸ್ಟ್ ಕೈನ ಈ ಥರ ರಬ್ ಮಾಡಿ ಪ್ರಾಡಕ್ಟ್ ಮೇಲೆ ಹಿಂಗೆ ಮಸಾಜ್ ಕೊಡಿ. ನೀವು ನೋಡ್ಬೋದು ನನ್ನ ಸ್ಕಿನ್ ಹೇಗೆ ಕಾಣಿಸ್ತಿದೆ ಅಂತ. ಅಷ್ಟೇ. ನೆಕ್ಸ್ಟ್ ಐ ಆಮ್ ಯೂಸಿಂಗ್ ಅರೋಮಾ ಮ್ಯಾಜಿಕ್ ಅವರ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಇಲ್ದಿರ ನಾನು ಆಚೆನೇ ಹೋಗೋದಿಲ್ಲ. ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರಿಗೆಲ್ಲ ಸನ್ಸ್ಕ್ರೀನ್ ಹಾಕೋ ಅಭ್ಯಾಸ ಇಲ್ಲ, ಬೇಗ ಸನ್ಸ್ಕ್ರೀನಲ್ಲಿ ಹಾಕೋದು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ಗೆ ಯಾವ ಥರ ಸೂಟ್ ಆಗುತ್ತೋ ಅದನ್ನು ನೋಡಿಕೊಂಡು ಯೂಸ್ ಮಾಡಿ. ನನ್ನ ಸ್ಕಿನ್ಗಿದು ಸೂಟ್ ಆಗಿದೆ. ಸೊ ಐ ಆಮ್ ಯೂಸಿಂಗ್ ದ್ಯಾಟ್. ತುಂಬಾ ಸನ್ಸ್ಕ್ರೀನ್ಸ್ ಇದೆ, ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ. ನೆಕ್ಸ್ಟ್ ನಾನು ಐಸ್ ಸ್ವಲ್ಪ ಲೈಟಾಗಿ ಫಿಲ್ ಮಾಡ್ಕೊಳ್ತೀನಿ. ಇದನ್ನ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಐ ಮೇಕಪ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಮೈ ಗಾಡ್, ಹೋಗ್ಬಿಟ್ಟೈತೆ ಪ್ಯಾಲೆಟ್, ನಾನು ನೋಡೇ ಇಲ್ಲ. ಈ ಪ್ಯಾಲೆಟ್ ಬಂದು ಒಂದು ನಿಮಿಷ. ಈ ಪ್ಯಾಲೆಟ್ ಬಂದು ವೆಟ್ ಆ್ಯಂಡ್ ವೈಲ್ಡ್ ಅವರ ಪ್ಯಾಲೆಟ್. ಸೊ ನಾನು ಈ ಶೇಡ್ನ ಯೂಸ್ ಮಾಡ್ಕೊಳ್ತೀನಿ. ವೆರಿ ಲೈಟಾಗಿ ಅಪ್ಲೈ ಮಾಡ್ತೀನಿ, ಓಕೆನಾ? ಜಸ್ಟ್ ಈ ಥರ. ನಿಮಗೆ ಬೇಕಂದರೆ ಇದು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈ ಒಂದು ಐ ಶ್ಯಾಡೋನ ಸ್ಕಿಪ್ ಮಾಡಿಕೊಂಡು ಐಲೈನರ್ ಹಾಕೋಬೋದು. ವೆರಿ ಲೈಟಾಗಿ ಈ ಥರ. ಅದಕ್ಕೋಸ್ಕರ ನಾನು ಐಬ್ರೋ ಆಚೆ ಮಾಡಿಸ್ತೀನಿ. ಸೊ ನೆಕ್ಸ್ಟ್ ನಾನು ಐಬ್ರೋನ ಫಿಲ್ ಮಾಡ್ಕೊಬಿಡ್ತೀನಿ ಲೈಟಾಗಿ, ವೆರಿ ಲೈಟ್. ಆಲ್ರೆಡಿ ನನ್ನ ಐಬ್ರೋಸ್ ತಿಕ್ಕಾಗಿರೋದ್ರಿಂದ ಜಸ್ಟ್ ಲೈಟಾಗಿ ಫಿಲ್ ಮಾಡ್ಕೊಳ್ಳಿ. ನಾನು ರೆಗ್ಯುಲರಾಗಿ ಮಾಡಿಸೋರ ಹತ್ರ ಐಬ್ರೋ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಯಾಕೋ ನಮ್ಮ ಮನೆ ಹತ್ರ ಆಂಟಿ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು, ಅಲ್ಲೇ ಹೋಗಬೇಕು. ಮೊನ್ನೆ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೋಗಿ ಮಾಡಿಸಿದ್ರೆ ಈ ಥರ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಮಾಡೋದು? ಇಟ್ಸ್ ಓಕೆ. ಐಬ್ರೋಸ್ ಆಯಿತು.
ಇಲ್ಲಿ ಸ್ವಲ್ಪ ಹೈಲೈಟ್ ಅನ್ನಿಸ್ತಾ ಇದೆ. ಜಸ್ಟ್ ಈ ಥರ ಮಾಡ್ತೀನಿ. ಓಕೆ, ಸ್ವಲ್ಪ ಲೈಟಾಗಿ ಈ ಥರ ಮಾಡಿಕೊಂಡ್ರೆ ಜಸ್ಟ್ ನೀಟಾಗಿರುತ್ತೆ ಅಂತ ಅಷ್ಟೇ. ಎಸ್, ಸ್ವಿಸ್ ಬ್ಯೂಟಿ ಅವರ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿದ್ದು ನಾನು. ಫರ್ಗಾಟ್. ನಾನು ಮೇಬ್ಲಿನ್ ಅವರ ಕೊಲಾಸಲ್ ಬೋಲ್ಡ್ ಲೈನರ್ ಯೂಸ್ ಮಾಡ್ತಿದ್ದೀನಿ ಐಲೈನರ್ಗೆ. ವಿಂಗ್ ಲೈನರ್ ನಾನು ಯಾವಾಗಲೂ ವಿಂಗ್ ಲೈನರೇ ಪ್ರಿಫರ್ ಮಾಡೋದು. ಸೊ ಇವತ್ತು ಕೂಡ ವಿಂಗ್ ಲೈನರೇ ಹಾಕ್ಕೊಳ್ತೀನಿ. ಐ ಲವ್ ವಿಂಗ್ ಲೈನರ್ಸ್. ನಾವು ಯಾವುದೇ ಮೇಕಪ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಲೈನರ್ ಹಾಕಿದ್ರೆ ವಿ ಆರ್ ಗುಡ್ ಟು ಗೋ. ಎಸ್, ಐಲೈನರ್. ನಾನು ಮಸ್ಕಾರಾ ಯೂಸ್ ಮಾಡ್ತಿದ್ದೀನಿ. ಮಸ್ಕಾರಾ ಬಂದು ಕೊಲಾಸಲ್, ಮೇಬ್ಲಿನ್ ಅವರ ಕೊಲಾಸಲ್ ಮಸ್ಕಾರಾ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ನನಗೆ ಮಸ್ಕಾರಾ ಹಾಕಕ್ಕೆ ಲೈನರ್ ಏನು ಲ್ಯಾಶಸ್ಸೇ ಇಲ್ಲ. ಜಸ್ಟ್ ಬಿಕಾಸ್ ಏನೋ ಬಾಲ್ಡ್ ಥರ ಫೀಲ್ ಆಗುತ್ತೆ ಅಲ್ಲಿ. ಕಾಣಿಸ್ತಾ ಇದೆ, ನಾಟ್ ದಟ್ ಬ್ಯಾಡ್. ಎಸ್, ಚೀಕ್ ಟಿಂಟ್ ಯೂಸ್ ಮಾಡ್ತಿದ್ದೀನಿ. ಇದು ಯಾವ ಬ್ರ್ಯಾಂಡು? ಯೂಟ್ಯೂಬ್ ಹೌಸ್ ಅಂತೆ. ಐ ಡೋಂಟ್ ನೋ ಹೆಂಗೆ ಸ್ಪೆಲ್ ಮಾಡೋದಂತ. ಯೂಟ್ಯೂಬ್ ಹೌಸ್ ಅವರ ಚೀಕ್ ಟಿಂಟ್ ಯೂಸ್ ಮಾಡ್ತೀನಿ. ಜಸ್ಟ್ ನಂಗೆ ಚೀಕ್ ಟಿಂಟ್ಸ್ ಅಂದರೆ ತುಂಬ ಇಷ್ಟ. ನೋಸ್ ಹತ್ರ ಸ್ವಲ್ಪ ಹೈಲೈಟ್ ಮೈ ನೋಸ್. ಆ್ಯಂಡ್ ನನಗೆ ಇಲ್ಲಿ ಇಷ್ಟ ಆಗಲ್ಲ, ಏನೋ ಡೌನ್ವರ್ಡ್ಸ್ ಇಷ್ಟ ಆಗಲ್ಲ, ಅಪ್ವರ್ಡ್ಸ್, ವೆರಿ ಅಪ್ವರ್ಡ್ಸ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಗರ್ಲಿಶ್ ಬೋಲ್ಡ್ ಗರ್ಲಿಶ್ ಲುಕ್ ಕೊಡುತ್ತೆ. ಅದಕ್ಕೋಸ್ಕರ ಮೇಲೆ ಈ ಥರ ಮಾಡ್ತೀವಿ. ಸ್ವಲ್ಪ ವೆಟ್ ಆಗಿರುತ್ತೆ, ಆಮೇಲೆ ಡ್ರೈ ಆಗುತ್ತೆ. ಡೋಂಟ್ ವರಿ, ಫೀಲ್ ಲೈಕ್ ಇದು ಏನೋ ವೆಟ್ ಥರ ಫೀಲ್ ಆಗುತ್ತೆ. ಬಟ್ ಕಾಣಿಸ್ತಿದೆಯಲ್ಲ, ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಕಾಂಪ್ಯಾಕ್ಟ್ ಪೌಡ್ರ್ ಬಂದು ಮೇಬ್ಲಿನ್ ಅವರ ಫಿಟ್ ಮೀ ಕಾಂಪ್ಯಾಕ್ಟ್ ಪೌಡರ್ ಇನ್ ದ ಶೇಡ್ ವಾರ್ಮ್ ನ್ಯೂಡ್. ಹಾಗೆ ಚಿಕ್ಕ ಚಿಕ್ಕ ಬ್ಯೂಟಿ ಬ್ಲೆಂಡರ್ಸ್ ಸಿಗುತ್ತೆ. ಸೊ ನಿಮ್ಮ ಐ ಹತ್ರ ಎಲ್ಲ ನೀಟಾಗಿ ಕರೆಕ್ಟ್ ಮಾಡ್ಕೋಬೋದು. ಸೊ ನಾನು ಬ್ಯೂಟಿ ಬ್ಲೆಂಡರಲ್ಲಿ ನೀಟಾಗಿ ಈ ಥರ ಅಂಡರ್ ಹೈ ಡ್ಯಾಬ್ ಮಾಡ್ತೀನಿ, ಮತ್ತು ಇಲ್ಲಿ ಸ್ವಲ್ಪ ಡ್ಯಾಬ್ ಮಾಡ್ಕೊಳ್ತೀನಿ. ಓಕೆನಾ? ಸ್ವಲ್ಪ ಈ ಥರ ಹಿಂಗೆ ತೊಗೊಂಡು ಜಸ್ಟ್ ಐಮ್ ಗೋನಾ ಡ್ಯಾಬ್ ಅಂಡರ್ ಐ. ನನಗೇನು ಪಿಂಪಲ್ಸ್ ಬರೋದ್ರಿಂದ ಏನು ಐ ಡೋಂಟ್ ಫೀಲ್ ಶೈ. ನಾನು ಅದನ್ನು ಅಷ್ಟೊಂದು ಹೈಡ್ ಮಾಡೋಕ್ಕೆ ಇಷ್ಟಪಡಲ್ಲ. ಜಸ್ಟ್ ಈ ಥರ ಹಿಂಗೆ ಬಫ್ ಮಾಡಿ ನಾನು ಇನ್ಸೈಟ್ ಅವರ ಲಿಪ್ ಲೈನರ್ಸ್ ಯೂಸ್ ಮಾಡ್ತಿದ್ದೀನಿ. ಈ ಲಿಪ್ ಲೈನರ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಲಾಂಗ್ ಸ್ಟೇ ಕೂಡ ಇದೆ. ನಾನು ಇವತ್ತು ಟ್ರೈ ಮಾಡಿಲ್ಲ, ಟ್ರೈಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್. ನಾನು ಕೂಡ ತುಂಬ ಸರ್ಚ್ ಮಾಡಿ ತೊಗೊಂಡಿದ್ದು ಲಿಪ್ ಲೈನರ್ಸು. ದೇರ್ ಆರ್ ವೆರಿ ಕಾಸ್ಟ್ಲಿ ಲಿಪ್ ಲೈನರ್ಸ್ ಆಲ್ಸೋ. ಬಟ್ ಇದೆಷ್ಟು 70 ರೂಪೀಸ್ ಏನೋ ಒಂದು ಲಿಪ್ ಲೈನರ್.
ಯು ಕ್ಯಾನ್ ಗೋ. ಸ್ವಿಸ್ ಬ್ಯೂಟಿ ಈಸ್ ಆಲ್ಸೋ ಗುಡ್, ಬಟ್ ಮುರಿದೋಗ್ತಾ ಇರುತ್ತೆ ಅನಿಸ್ತು ನನಗೆ. ಕಂಪೇರ್ ಟು ಸ್ವಿಸ್ ಬ್ಯೂಟಿ ದಿಸ್ ಲೈನರ್ಸ್ ಇಸ್ ಗುಡ್. ಇದು ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿದೆ. ದೆನ್ ಶೇಡ್ಸ್ ಆಲ್ಸೋ ಇಸ್ ವೆರಿ ಗುಡ್. ಲೆಟ್ ಮಿ ಟ್ರೈ ಇಟ್. ಪಿಂಕ್ ಶೇಡ್ಸಲ್ಲಿ ತುಂಬ ಇಷ್ಟ ಆಗುತ್ತೆ. ಪಿಂಕ್ ದೆನ್ ಲೈಟಾಗಿ ಕೊಡ್ತೀನಿ. ನೋ, ವೆರಿ ಲೈಟ್. ಇಲ್ಲಿ ಮಾತ್ರ ಔಟ್ಲೈನ್ ಕೊಟ್ಕೊಳ್ತೀನಿ. ಆ್ಯಂಡ್ ನನಗೆ ಪಿಂಕ್ ಲಿಪ್ಸ್ ಇಲ್ಲ. ಐ ಹ್ಯಾವ್ ಪಿಗ್ಮೆಂಟೆಡ್ ಲಿಪ್. ಜಸ್ಟ್ ದಿಸ್. ಓಕೆನಾ? ಇದಕ್ಕೆ ನೆಕ್ಸ್ಟ್ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ, ನನಗೆ ಈ ಥರ ಹಾಕೊಳ್ಳೋಕೆ ತುಂಬ ಇಷ್ಟ. ಇದನ್ನ ಒಂದ್ಸರಿ ಟ್ರೈ ಮಾಡಿ. ನ್ಯೂಡ್ ಶೇಡ್ಸ್ ಯಾವುದಾದ್ರೂ ಇದ್ದರೆ, ಇದೆ ನ್ಯೂಡ್ ಶೇಡು. ಇದು ಬಂದು ಬ್ಲೂ ಹೆವೆನ್. ಎಸ್, ಬ್ಲೂ ಹೆವೆನ್. ಇನ್ನು ಜಸ್ಟ್ ಇಲ್ಲಿ ನೆಕ್ಸ್ಟ್ ನಾನು ಲಿಪ್ ಗ್ಲಾಸ್ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ಲಿಪ್ ಗ್ಲಾಸ್ ಬಂದು ಸ್ವಿಸ್ ಬ್ಯೂಟಿ ಅವರ ಲಿಪ್ ಗ್ಲಾಸ್. ಜಸ್ಟ್ ಲೈಟಾಗಿ ಯೂಸ್ ಮಾಡ್ತೀನಿ. ಈ ಲಿಪ್ಸ್ ನಂಗೆ ತುಂಬ ಇಷ್ಟ. ಪರ್ಸ್ನಲಿ ಐ ಲವ್ ದಿಸ್ ಲಿಪ್ ಕಲರ್ಸ್. ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ಹೇಗಿತ್ತು ಈ ಲುಕ್ಕು, ಮತ್ತು ಯೂಸ್ಫುಲ್ ಆಯಿತಾ ನಿಮಗೆ ಅಂತಲೂ ಕೂಡ ತಿಳಿಸಿ. ಸೊ ನಿಮಗೆ ನೆಕ್ಸ್ಟ್ ನನ್ನ ಮೇಕಪ್ ವೀಡಿಯೋಸಲ್ಲಿ ಯಾವ ಥರ ಮೇಕಪ್ ವೀಡಿಯೋಸ್ ಬೇಕು ಅಂತಲೂ ಕೂಡ ತಿಳಿಸಿ. ಸೊ ಎಸ್.